ಪ್ರೀತಿಯ ಮಕ್ಕಳೇ, ನಿಮಗಿದು ಸಮಾಜ ವಿಜ್ಞಾನ ತರಗತಿಗೆ ಆತ್ಮೀಯವಾದ ಸ್ವಾಗತ. ನಾವು ಕಳೆದ ತರಗತಿಯಲ್ಲಿ ಭೂಮಿಯ ಹೊದಿಕೆ ಎಂಬ ಪಾಠಭಾಗದಲ್ಲಿ ಕೆಲವೊಂದು ವಿಚಾರಗಳನ್ನು ಗಮನಿಸಿದೆವು. ಆ ಪಾಠಭಾಗದಲ್ಲಿ ನಾವು ಗಮನಿಸಿದಂತಹ ವಿಚಾರದಲ್ಲಿ ಕೊನೆಗೆ ನಾವು ತಿಳಿದುಕೊಂಡದ್ದು ಏನು ಅಂತ ಹೇಳಿದರೆ, ಹಸಿರು ಮನೆ ಪರಿಣಾಮ, ಹಸಿರು ಮನೆ ಪ್ರಕ್ರಿಯೆ. ವಾತಾವರಣದ ಹಸಿರು ಮನೆ ಪ್ರಕ್ರಿಯೆಯು ಜೀವಜಾಲಗಳ ಉಳಿವಿಗೆ ಅತೀ ಅಗತ್ಯವಾಗಿದೆ. ಹಾಗಿದ್ದರೂ ಕೂಡ ಹಸಿರು ಮನೆ ಅನಿಲಗಳ ಪ್ರಮಾಣದಲ್ಲಿ ಉಂಟಾಗುವ ಕ್ರಮಾತೀತವಾದ ಹೆಚ್ಚಳವು ವಾತಾವರಣದ ಉಷ್ಣತೆಯನ್ನು ಹೆಚ್ಚು ಮಾಡುತ್ತದೆ. ಹಸಿರು ಮನೆ ಅನಿಲಗಳು ಜೀವಜಾಲಗಳ ಅಥವಾ ಹಸಿರುಮನೆ ಪ್ರಕ್ರಿಯೆಯು ಜೀವಜಾಲಗಳ ಉಳಿವಿಗೆ ಅಗತ್ಯ. ಆದರೂ ಅವುಗಳ ಅನಿಲಗಳು, ಹಸಿರುಮನೆ ಅನಿಲಗಳು ಎಂಬುದಾಗಿ ನಾವು ಯಾವುದನ್ನೆಲ್ಲ ಗುರುತಿಸ್ತೇವೋ ಆ ಅನಿಲಗಳ ಪ್ರಮಾಣ ಕ್ರಮಾತೀತವಾಗಿ ಹೆಚ್ಚಾಗುವುದು ವಾತಾವರಣದ ಉಷ್ಣತೆಯನ್ನು ಹೆಚ್ಚು ಮಾಡ್ತದೆ. ಮನುಷ್ಯನ ಕೆಲವು ಹಸ್ತಕ್ಷೇಪದಿಂದಾಗಿ ವಾತಾವರಣದಲ್ಲಿ ಹಸಿರು ಮನೆ ಅನಿಲಗಳು ಹೆಚ್ಚಾಗ್ತದೆ ಅಥವಾ ಹೆಚ್ಚಾಗಿ ವಾತಾವರಣವನ್ನು ಸೇರ್ತದೆ. ಯಾವ ಮೂಲಗಳಿಂದೆಲ್ಲ ಸೇರ್ತದೆ? ಅಗ್ನಿಪರ್ವತದ ಸ್ಫೋಟ, ಜೈವಿಕ ವಸ್ತುಗಳ ಕೊಳೆಯುವಿಕೆ ಇತ್ಯಾದಿ ಪ್ರಕ್ರಿಯೆಗಳ ಮೂಲಕ ಹಾಗೂ ಖನಿಜ ಧಾತು ಇಂಧನಗಳ ಉರಿಯುವಿಕೆ, ಮರಗಳನ್ನು ಕಡಿಯುವುದು, ಇವೇ ಮೊದಲಾದ ಚಟುವಟಿಕೆಗಳು ಹಸಿರುಮನೆ ಅನಿಲಗಳು ವಾತಾವರಣವನ್ನು ಸೇರುವಂತೆ ಮಾಡ್ತದೆ. ಇಲ್ಲಿ ನೋಡಿ, ಒಂದು ಚಿತ್ರವನ್ನು ನಾವು ಕಾಣ್ತಾ ಇದ್ದೇವೆ. 3 ಚಿತ್ರವನ್ನು ಕಾಣ್ತಾ ಇದ್ದೇವೆ. ಒಂದನೇ ಚಿತ್ರ ಏನು? ಕಾರ್ಖಾನೆಯಿಂದ ಹೊರಬರುವಂತಹ ಹೊಗೆ. ಎರಡನೆಯ ಚಿತ್ರ ಯಾವುದು? ಮರಗಳನ್ನು ಕಡಿದು ರಾಶಿ ರಾಶಿ ಹಾಕಿದ್ದಾರೆ, ಅರಣ್ಯ ನಾಶ. ಮೂರನೆಯ ಚಿತ್ರ ವಾಹನಗಳು ಹೋಗುವಾಗ ಅದರಿಂದ ಹೊರಬರುವಂತಹ ಹೊಗೆ. ಇವುಗಳೆಲ್ಲವೂ ಕೂಡ ಈ ಅಧಿಕ ಪ್ರಮಾಣದಲ್ಲಿ ಹಸಿರುಮನೆ ಅನಿಲಗಳನ್ನು ವಾತಾವರಣಕ್ಕೆ ತಲುಪುವಂತೆ ಮಾಡ್ತದೆ. ಇದರಿಂದಾಗಿ ಹಸಿರುಮನೆ ಅನಿಲಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅತ್ಯಧಿಕ ಪ್ರಮಾಣದಲ್ಲಿ ಇರ್ತದೆ. ಹೀಗೆ ಹಸಿರುಮನೆ ಅನಿಲಗಳು ವಾತಾವರಣದ ಉಷ್ಣತೆಗೆ ಏನಾಗ್ತದೆ? ಉಷ್ಣತೆಯ ಹೆಚ್ಚಳಕ್ಕೆ ಕಾರಣ ಆಗ್ತದೆ. ಇಲ್ಲಿ ವಾತಾವರಣದ ಇಂದಿನ ಸ್ಥಿತಿಗತಿಯನ್ನು ನಾವು ನೋಡುವುದಾದರೆ, ಬದಲಾಗುತ್ತಿರುವಂತಹ ಪರಿಸ್ಥಿತಿ ವಿದ್ಯಮಾನಗಳಿಂದಾಗಿ ವಾತಾವರಣದ ಸ್ಥಿತಿಗತಿ ಬದಲಾಗ್ತಾ ಇದೆ. ಕೈಗಾರೀಕರಣ, ನಗರೀಕರಣ ಇತ್ಯಾದಿಗಳು ವಾತಾವರಣದ ಬದಲಾವಣೆಗೆ ಕಾರಣವಾಗ್ತದೆ, ಶೀಘ್ರವಾದ ಬದಲಾವಣೆಗೆ ಕಾರಣ ಆಗ್ತದೆ. ಪ್ರತಿ ವರ್ಷ ಸುಮಾರು 6,000 ಮೆಟ್ರಿಕ್ ಟನ್ಗಳಷ್ಟು ಕಾರ್ಬನ್ ಡೈಆಕ್ಸೈಡ್
ಕೈಗಾರೀಕರಣ, ನಗರೀಕರಣಗಳೆಂಬಂತಹ ಇತ್ಯಾದಿ ಪ್ರಕ್ರಿಯೆಗಳಿಂದಾಗಿ ವಾತಾವರಣಕ್ಕೆ ಬಿಡುಗಡೆಯಾಗುತ್ತದೆ ಎಂಬುದನ್ನು ಲೆಕ್ಕ ಹಾಕಲಾಗಿದೆ. 20ನೇ ಶತಮಾನದಲ್ಲಿ ಹಸಿರುಮನೆ ಅನಿಲಗಳ ಪ್ರಮಾಣದಲ್ಲಿ ಉಂಟಾಗುವಂತಹ ಕ್ರಮಾತೀತವಾದ ಹೆಚ್ಚಳವು ವಾತಾವರಣದ ಸರಾಸರಿ ಉಷ್ಣತೆಯಲ್ಲಿ 0.4 ಡಿಗ್ರಿ ಸೆಲ್ಸಿಯಸ್ಸಿನಷ್ಟು ಹೆಚ್ಚಳವನ್ನು ಉಂಟು ಮಾಡಿದೆ ಎಂದು ಅಧ್ಯಯನವು ತಿಳಿಸಲ್ಪಡ್ತದೆ. ಇಲ್ಲಿ ಹಸಿರುಮನೆ ಅನಿಲಗಳಿಂದ ವಾತಾವರಣದ ಉಷ್ಣತಾ ಮಟ್ಟದಲ್ಲಿ ಉಂಟಾಗುವಂತಹ ಹೆಚ್ಚಳವನ್ನೇ ಜಾಗತಿಕ ತಾಪ ಅಂತ ಕರಿತೇವೆ, ಗ್ಲೋಬಲ್ ವಾರ್ಮಿಂಗ್. ಗ್ಲೋಬಲ್ ವಾರ್ಮಿಂಗ್ ಅಂದ್ರೇನು ಅಥವಾ ಜಾಗತಿಕ ತಾಪ ಎಂದರೇನು? ಹಸಿರು ಮನೆ ಅನಿಲಗಳಿಂದ ವಾತಾವರಣದ ಉಷ್ಣತಾ ಮಟ್ಟದಲ್ಲಿ ಉಂಟಾಗುವ ಹೆಚ್ಚಳವನ್ನು ಜಾಗತಿಕ ತಾಪ ಅಂತ ಕರೀತೇವೆ. ಈ ಜಾಗತಿಕ ತಾಪವು ಹೆಚ್ಚಾದರೆ ಅದು ಭೂಮಿಯಲ್ಲಿರುವ ಜಾಲಗಳ ಅಸ್ತಿತ್ವಕ್ಕೆ ಬೆದರಿಕೆಯನ್ನು ಉಂಟು ಮಾಡುತ್ತದೆ ಅಥವಾ ಬೆದರಿಕೆಯಾಗಿದೆ. ಹೇಗೆ? ಧ್ರುವ ಪ್ರದೇಶದಲ್ಲಿ ಇರುವ ಮಂಜುಗಡ್ಡೆಯು ಕರಗುವುದರಿಂದ ಮಂಜು ಕರಗಿ ಸಮುದ್ರ ಮಟ್ಟವು ಹೆಚ್ಚಾಗುತ್ತದೆ, ನೀರು ಮೇಲೆ ಮೇಲೆ ಬರ್ತದೆ. ಮತ್ತು ಸಮುದ್ರ ತೀರದ ಆವಾಸ ವ್ಯವಸ್ಥೆಯಲ್ಲಿ ಉಂಟಾಗುವಂತಹ ನಾಶವು ಆಹಾರ ಧಾನ್ಯಗಳ ಕೊರತೆ, ಬೃಹತ್ ಪ್ರಮಾಣದ ವಲಸೆ ಇತ್ಯಾದಿಗಳಿಗೆ ಕಾರಣ ಆಗ್ತದೆ. ಮತ್ತು ಆವಾಸ ವ್ಯವಸ್ಥೆಯಲ್ಲಿರುವ ಹಲವು ಸಸ್ಯಗಳು ಹಾಗೂ ಜೀವಜಾಲಗಳ ನಾಶಕ್ಕೂ ಕೂಡ ಕಾರಣ ಆಗ್ತದೆ. ಹೀಗೆ ಬೇರೆ ಬೇರೆ ಸಮಸ್ಯೆಗಳು ಹಸಿರು ಮನೆ ಅನಿಲಗಳ ಪ್ರಮಾಣದ ಹೆಚ್ಚಳದಿಂದ ಉಂಟಾಗ್ತದೆ. ಹಸಿರು ಮನೆ ಅನಿಲಗಳ ಪ್ರಮಾಣದಲ್ಲೇ ಉಂಟಾಗುವಂತಹ ಹೆಚ್ಚಳವು ಜಾಗತಿಕ ತಾಪದ ಹೆಚ್ಚಳಕ್ಕೆ ಕಾರಣ ಆಗ್ತದೆ. ಅದನ್ನು ನಾವು ಹೇಗೆ ಕಡಿಮೆ ಮಾಡಬಹುದು? ನೋಡಿ, ಇಲ್ಲಿ 2 ಚಿತ್ರವನ್ನು ಕೊಟ್ಟಿದ್ದಾರೆ. ಇಬ್ಬರು ಮಕ್ಕಳು ಗಿಡವನ್ನು ನೆಟ್ಟು ಬೆಳೆಸ್ತಾರೆ. ಇನ್ನು ಕೆಲವರು ಸೈಕಲನ್ನು ತುಳಿದುಕೊಂಡು ಹೋಗ್ತಾರೆ. ಏನು ಗೊತ್ತಾಗ್ತದೆ ನಮಗೆ ಈ 2 ಚಿತ್ರದಿಂದ? ಸಸ್ಯಗಳನ್ನು ನೆಟ್ಟು ಬೆಳೆಸುವುದರಿಂದ ಅದೇನು ಮಾಡ್ತದೆ? ನಾವು ಕಳೆದ ಕ್ಲಾಸಲ್ಲಿ ನೋಡಿದೆವು. ಕಾರ್ಬನ್ ಡೈಆಕ್ಸೈಡನ್ನು ಹೀರಿ ಆಮ್ಲಜನಕವನ್ನು ಸಸ್ಯಗಳು ಹೊರಗೆ ಕೊಡ್ತದೆ ಅಲ್ವಾ? ಆಗ ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಸಮತೋಲನದಲ್ಲಿ ಇರಲಿಕ್ಕೆ ಅದು ಸಹಕಾರಿ ಆಗ್ತದೆ. ಮತ್ತು ಇಲ್ಲಿ ನೋಡಿ, ಸೈಕಲನ್ನು ತುಳಿಯುವುದರಿಂದ, ಮೆಟ್ಟಿಕೊಂಡು ಹೋಗುವುದರಿಂದ ಏನಾಗ್ತದೆ? ಇಂಧನಗಳನ್ನು ಉಪಯೋಗಿಸುವುದರಿಂದ ಬರುವಂತಹ ಹೊಗೆಯ ಪ್ರಮಾಣ ಕಡಿಮೆ. ಸೈಕಲಿಗೆ ಯಾವುದೇ ಇಂಧನ ಬೇಡ, ಗೊತ್ತುಂಟಲ್ಲ ನಿಮಗೆ. ಅದನ್ನು ಉಪಯೋಗಿಸುವುದರಿಂದ ವಾತಾವರಣಕ್ಕೆ ಬಿಡುಗಡೆಯಾಗುವಂತಹ ಈ ಹೊಗೆ, ಅದರ ಪ್ರಮಾಣ ಏನಾಗ್ತದೆ? ಕಡಿಮೆ ಆಗ್ತದೆ. ಹೀಗೆ ಪ್ರತಿಯೊಬ್ಬರೂ ಕೂಡ ಒಂದೊಂದು ರೀತಿಯ ವಿಧಾನಗಳನ್ನು ಅನುಸರಿಸಿದಾಗ ವಾತಾವರಣದಲ್ಲಿ ಹಸಿರು ಮನೆ ಅನಿಲಗಳ ಪ್ರಮಾಣ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಪರಿಣಾಮವಾಗಿ ಏನಾಗ್ತದೆ? ಉಷ್ಣತೆಯಲ್ಲಿಯೂ ನಿಯಂತ್ರಣವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ನಾವು ನೋಡುವಂಥದ್ದು ನಮ್ಮ ವಾತಾವರಣದಲ್ಲಿ ಕಾಣುವಂತಹ ಒಂದು ವಿಶೇಷವಾದ ಅತಿ ಮುಖ್ಯವಾದಂತಹ ಒಂದು ಪದರು. ಅದು ಯಾವುದು? ಅದುವೇ ಯಾವುದು? ಓಝೋನ್ ಪದರು. ಓಝೋನ್ ಪದರು.
ಓಝೋನ್ ಪದರು ಎಂದರೆ ಏನು? ಓಝೋನ್ ಅನಿಲವು ವಾತಾವರಣದ ಒಂದು ನಿರ್ದಿಷ್ಟ ಎತ್ತರದ ಭಾಗಗಳಲ್ಲಿ ಒಂದು ಪದರಿನಂತೆ ಕೇಂದ್ರೀಕರಿಸಿರುವುದರಿಂದ ಇದನ್ನು ಓಝೋನ್ ಪದರು ಅಂತ ಕರೀತೇವೆ. ಓಝೋನ್ ಪದರು ಏನು ಮಾಡ್ತದೆ? ಸೂರ್ಯನಿಂದ ಬರುವಂತಹ ಹಾನಿಕಾರಕವಾದ ಅತಿ ನೇರಳೆ ಕಿರಣಗಳನ್ನು ಹೀರಿ ಭೂಮಿಯಲ್ಲಿರುವಂತಹ ಎಲ್ಲ ಜೀವಜಾಲಗಳನ್ನು ಸಂರಕ್ಷಿಸ್ತದೆ. ಸೂರ್ಯನಿಂದ ಬರುವಂತಹ ಅಲ್ಟ್ರಾವೈಲೆಟ್ ಅತಿ ನೇರಳೆ ಕಿರಣಗಳನ್ನದು ಹೀರುತ್ತದೆ. ಆ ಮೂಲಕ ಯಾವುದನ್ನು ಸಂರಕ್ಷಿಸ್ತದೆ? ಭೂಮಿಯಲ್ಲಿರುವಂತಹ ಜೀವಜಾಲಗಳ ರಕ್ಷಣೆಯನ್ನು ಮಾಡ್ತದೆ. ಆದರೆ ನೀವು ಕೇಳಬಹುದು, ಈ ಅತಿ ನೇರಳೆ ಕಿರಣಗಳು ಭೂಮಿಯ ಮೇಲೆ ಬಿದ್ದರೆ ಏನು ಆಗ್ತದೆ? ಅದರಿಂದ ಏನು ತೊಂದರೆ? ಹೌದು, ಅದರಿಂದಲೂ ಕೆಲವೊಂದು ದೋಷಗಳನ್ನು ನಾವು ಕಾಣುತ್ತೇವೆ. ಏನಾಗ್ತದೆ? ಅತಿ ನೇರಳೆ ಕಿರಣಗಳು ಉಂಟು ಮಾಡುವ ದೋಷಗಳು ಯಾವುದೆಲ್ಲ? ಒಂದು, ಹವಾಮಾನದ ಬದಲಾವಣೆಯನ್ನು ಉಂಟು ಮಾಡ್ತದೆ, ಉಷ್ಣತೆ ಹೆಚ್ಚಾಗಿ. ಆಹಾರ ಶೃಂಖಲೆಯನ್ನು ನಾಶ ಮಾಡ್ತದೆ. ಕೃಷಿ ನಾಶ. ಸಸ್ಯಗಳ ಬೆಳವಣಿಗೆಯು ಕುಂಠಿತಗೊಳ್ಳುವುದು. ಅಕಾಲಿಕ ವೃದ್ಧಾಪ್ಯ, ಕುರುಡು, ನಿಶಾಂತತೆ, ಚರ್ಮದ ಕ್ಯಾನ್ಸರ್, ಹೀಗೆ ಕೆಲವು ತೊಂದರೆಗಳನ್ನು ಅನುಭವಿಸಬೇಕಾಗ್ತದೆ. ಹೀಗೆ ಇವುಗಳು ಅತಿ ನೇರಳೆ ಕಿರಣಗಳು ಉಂಟು ಮಾಡುವಂತಹ ದೋಷಗಳು ಆಗಿರ್ತದೆ. ಶೀತಲೀಕರಣ ಯಂತ್ರಗಳು, ರೆಫ್ರಿಜರೇಟರ್, ಏರ್ ಕಂಡೀಷನರ್ಗಳು, ವಿಭಿನ್ನ ರೀತಿಯ ಸ್ಪ್ರೇಗಳು, ಅಗ್ನಿನಾಶಕ ಅನಿಲಗಳು, ಪೇಂಟ್ ಇತ್ಯಾದಿಗಳು ಕ್ಲೋರೋಫ್ಲೋರೋಕಾರ್ಬನ್ ಮತ್ತು ಹಾಲೋನ್ ಅನಿಲಗಳ ಮೂಲವಾಗಿದೆ. ಅಂದರೆ ಇವುಗಳಿಂದಾಗಿ ಕೆಲವೊಂದು ಅಂಶಗಳು, ಅಂದರೆ ಕ್ಲೋರೋಫ್ಲೋರೋಕಾರ್ಬನ್ ಮತ್ತು ಹಾಲೋನ್ ಅನಿಲಗಳನ್ನು ಹೆಚ್ಚು ಮಾಡುವಂತಹ ಘಟಕಗಳು ಅಥವಾ ಅಂಶಗಳಾಗಿವೆ. ಈ ಫ್ರಿಡ್ಜ್ಗಳು, ಏರ್ ಕಂಡೀಷನ್ಗಳು, ಬೇರೆ ಬೇರೆ ರೀತಿಯ ಸ್ಪ್ರೇ, ಅಗ್ನಿನಾಶಕ ಅನಿಲಗಳು, ಪೇಂಟ್ಗಳು ಇತ್ಯಾದಿಗಳೆಲ್ಲವೂ ಕೂಡ ಕ್ಲೋರೋಫ್ಲೋರೋಕಾರ್ಬನನ್ನು ಹೆಚ್ಚು ಮಾಡ್ತದೆ. ಇಂತಹ ಅನಿಲಗಳು ದೀರ್ಘಕಾಲದವರೆಗೆ ವಾತಾವರಣದಲ್ಲಿ ವಿವಿಧ ಬದಲಾವಣೆಗೆ ಒಳಗಾಗದೆ, ಯಾವುದೇ ರೀತಿಯಲ್ಲಿ ವಿವಿಧ ಬದಲಾವಣೆಗೊಳಗಾಗದೆ ನೆಲೆ ನಿಲ್ಲುವಂತಹ ಸಾಮರ್ಥ್ಯ ಇರ್ತದೆ. ಬಹಳ ಉನ್ನತಿಯವರೆಗೆ ತಲುಪುವ ಈ ಅನಿಲಗಳು ಸೂರ್ಯನಿಂದ ಬರುವಂತಹ ಅತಿ ನೇರಳೆ ಕಿರಣಗಳ ವರ್ತನೆಯ ಪರಿಣಾಮವಾಗಿ ಅದು ವಿಭಜನೆಗೊಂಡು ಕ್ಲೋರಿನ್, ಬ್ರೋಮಿನ್ನಂತಹ ಅನಿಲಗಳನ್ನು ಉಂಟು ಮಾಡ್ತದೆ ಅಥವಾ ಅನಿಲಗಳಾಗಿ ಬದಲಾಗ್ತದೆ. ಪ್ರತಿಯೊಂದು ಕ್ಲೋರಿನ್ ಪರಮಾಣುವಿಗೂ 1,00,000ದಷ್ಟು ಓಝೋನ್ ಅಣುಗಳನ್ನು ವಿಭಜಿಸುವ ಸಾಮರ್ಥ್ಯವಿದೆ ಅಂತ ಲೆಕ್ಕ ಹಾಕಲಾಗಿದೆ. ಬ್ರೋಮಿನಿಗೆ ಇದರ 40 ಪಟ್ಟು ಸಾಮರ್ಥ್ಯವಿದೆ. ಈ ರೀತಿಯಲ್ಲಿ ವಾತಾವರಣದ ಓಝೋನ್ ಪದರಿನಲ್ಲುಂಟಾಗುವ ಕ್ಷಯಿಸುವಿಕೆಯನ್ನು ಓಝೋನ್ ರಂಧ್ರ ಅಂತ ಕರೀತೇವೆ. ಓಝೋನ್ ರಂಧ್ರ ಎಂದರೆ ಏನು? ವಾತಾವರಣದ ಓಝೋನ್ ಪದರಿನ ಕ್ಷಯಿಸುವಿಕೆಯನ್ನು ಓಝೋನ್ ರಂಧ್ರ ಅಂತ ಕರೀತೇವೆ. ಈ ಓಝೋನ್ ಪದರನ್ನು ನಾವು ಸಂರಕ್ಷಿಸಬೇಕು ಅಲ್ವಾ?
ಇಲ್ಲಾಂತಾದರೆ ಏನಾಗ್ತದೆ, ಸೂರ್ಯನಿಂದ ಬರುವಂತಹ ಅತಿ ನೇರಳಾತೀತ ಕಿರಣಗಳು ಜೀವಜಾಲಗಳ ಮೇಲೆ ತೊಂದರೆಯನ್ನು ಉಂಟು ಮಾಡ್ತದೆ. ಇದನ್ನು ಓಝೋನ್ ಪದರನ್ನು ಸಂರಕ್ಷಿಸುವುದರ ಅವಶ್ಯಕತೆಯ ಕುರಿತು ಪ್ರಜ್ಞೆಯನ್ನು ಉಂಟು ಮಾಡಲು ಮತ್ತು ಓಝೋನಿನ ಕ್ಷಯಿಸುವಿಕೆಗೆ ಕಾರಣವಾಗುವ ಉತ್ಪನ್ನಗಳ ಉಪಯೋಗವನ್ನು ನಿಯಂತ್ರಿಸುವುದಕ್ಕಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 16ನೇ ತಾರೀಖನ್ನು ವಿಶ್ವ ಓಝೋನ್ ದಿನವನ್ನಾಗಿ ಆಚರಿಸುತ್ತೇವೆ. ಇದಿಷ್ಟು ವಿಚಾರಗಳು ನಮ್ಮ ವಾತಾವರಣದಲ್ಲಿ ಅಡಕವಾಗಿರುವಂತಹ ಘಟಕಗಳು ಮತ್ತು ಅವುಗಳ ವಿಶೇಷತೆಗಳಾಗಿರ್ತದೆ. ಈ ಘಟಕಗಳು ಜೀವಜಾಲಗಳ ಮೇಲೆ ನಿರ್ಣಾಯಕವಾದಂತಹ ಪ್ರಭಾವವನ್ನು ಬೀರ್ತದೆ. ಇನ್ನು ನಾವು ಈ ವಾತಾವರಣವು ಹೇಗೆ ರಚನೆಯಾಗಿದೆ ಎಂಬುದನ್ನು ನಾವಿಲ್ಲಿ ಗಮನಿಸಬಹುದು. ವಾತಾವರಣದ ರಚನೆ ಭೂಮಿಯ ಮೇಲ್ಮೈಯಿಂದ ಸುಮಾರು 90 ಕಿಲೋಮೀಟರ್ಗಳಷ್ಟು ಎತ್ತರದವರೆಗೆ ವಾತಾವರಣದ ವಿವಿಧ ಘಟಕಗಳು ಸಾಮಾನ್ಯವಾಗಿ ಏಕಪ್ರಕಾರವಾಗಿದೆ. ವಾತಾವರಣದ ಈ ಪದರನ್ನು ಹೋಮೋಸ್ಪಿಯರ್ ಅಂತ ಕರೀತೇವೆ. ಇದರ ಮೇಲ್ಭಾಗದಲ್ಲಿ ಅನಿಲಗಳ ರಚನೆಯು ಏಕಪ್ರಕಾರವಾಗಿರುವುದಿಲ್ಲ. ಆದ ಕಾರಣ 90 ಕಿಲೋಮೀಟರ್ಗಿಂತ ಉನ್ನತಿಯಲ್ಲಿರುವ ವಾತಾವರಣದ ಪದರನ್ನು ಹೆಟರೋಸ್ಪಿಯರ್ ಅಂತ ಕರೀತೇವೆ. 90 ಕಿಲೋಮೀಟರ್ನವರೆಗೆ ವ್ಯಾಪಿಸಿರುವ ಪದರನ್ನು ನಾವೇನಂತ ಕರಿತೇವೆ, ಭಾಗವನ್ನು ಹೋಮೋಸ್ಪಿಯರ್ ಅಂತ ಕರಿತೇವೆ. 90 ಕಿಲೋಮೀಟರ್ಗಿಂತ ಉನ್ನತಿಯಲ್ಲಿರುವ ವಾತಾವರಣದ ಪದರನ್ನು ಹೆಟರೋಸ್ಪಿಯರ್ ಅಂತ ಕರಿತೇವೆ. ವಿಭಿನ್ನ ಉನ್ನತಿಗಳಿಗೆ ಅನುಭವಕ್ಕೆ ಬರುವ ಉಷ್ಣತೆಗೆ ಹೊಂದಿಕೊಂಡು ವಾತಾವರಣದ ವಿವಿಧ ಮಂಡಲಗಳನ್ನಾಗಿ ವಿಂಗಡಿಸಲಾಗಿದೆ. ವಾತಾವರಣದ ಪ್ರಧಾನ ಮಂಡಲಗಳು, ಪದರುಗಳು ಭೂಮಿಯ ಮೇಲ್ಮೈಯಿಂದ ಎತ್ತರಕ್ಕೆ ಹೋದಂತೆ ಉಷ್ಣತೆಯಲ್ಲಿ ಉಂಟಾಗುವ ಬದಲಾವಣೆಗಳು ಹೇಗೆ ಅಥವಾ ಯಾವೆಲ್ಲ ರೀತಿಯಲ್ಲಿ ಬದಲಾವಣೆ ಆಗ್ತದೆ ಎಂಬುದನ್ನು ನಾವು ಇನ್ನು ಕಂಡುಹಿಡಿಯುವ. ಭೂಮಿಯ ಮೇಲ್ಮೈಯಿಂದ ಎತ್ತರಕ್ಕೆ ಹೋದ ಹಾಗೆ ವಾತಾವರಣದಲ್ಲಿ ನಾವು ಗಮನಿಸಬಹುದಾದ ವಿವಿಧ ಪದರುಗಳು ಯಾವುದು ಅಂತ ಮತ್ತು ಅವುಗಳ ವಿಶೇಷತೆಗಳು ಯಾವುದು ಅಂತ ಈಗ ಗಮನಿಸುವ. ಪ್ರತಿಯೊಂದು ವಲಯಗಳು ಕೂಡ ಅದರದ್ದೇ ಆದಂತಹ ವಿಶೇಷವನ್ನು ಹೊಂದಿದೆ. ನಾವೀಗ ಮೊದಲಿಗೆ ನಾವು ನೋಡುವಂತಹ ವಾತಾವರಣದ ಪದರು ಅದುವೇ ಟ್ರೋಪೋಸ್ಪಿಯರ್. ಟ್ರೋಪೋಸ್ಪಿಯರ್ ಎಂಬಂಥದ್ದು ನಮ್ಮ ವಾತಾವರಣದಲ್ಲಿರುವಂತಹ ಮೊದಲ ಒಂದು ಪದರ ಆಗಿದೆ. ಇದು ಭೂಮಿಗೆ ತಾಗಿಕೊಂಡು ಇರುವ ವಾತಾವರಣದ ಒಂದು ಭಾಗ. ಭೂಮಿಯ ಮೇಲ್ಮೈಯಿಂದ ಸುಮಾರು 13 ಕಿಲೋಮೀಟರ್ಗಳಷ್ಟು ಎತ್ತರಕ್ಕೆ ವ್ಯಾಪಿಸಿಕೊಂಡಿದೆ. ಇದರ ವಿಶೇಷತೆ ಅದು ಏನು, ಭೂಮಿಗೆ ತಾಗಿಕೊಂಡಿರುವ ವಾತಾವರಣದ ಈ ಪದರು ಸುಮಾರು 13 ಕಿಲೋಮೀಟರ್ಗಳಷ್ಟು ಉನ್ನತಿಯವರೆಗೆ ವ್ಯಾಪಿಸಿದೆ. ಎರಡನೆಯ ವಿಶೇಷತೆ, ಭೂಮಧ್ಯ ರೇಖಾ ಪ್ರದೇಶದಲ್ಲಿ ಗಾಳಿಯು ಬಿಸಿಯಾಗಿ ಹೆಚ್ಚು ಎತ್ತರಕ್ಕೆ ವ್ಯಾಪಿಸುವ ಕಾರಣ ಈ ಪ್ರದೇಶದಲ್ಲಿ ಟ್ರೋಪೋಸ್ಪಿಯರ್ನ ಉನ್ನತಿಯು ಹೆಚ್ಚಾಗ್ತದೆ.
ಉಷ್ಣತೆ ಹೆಚ್ಚಾಗಿ ಅಲ್ಲಿ ಏನಾಗ್ತದೆ, ಈ ಟ್ರೋಪೋಸ್ಫಿಯರ್ನ ಎತ್ತರವು ಹೆಚ್ಚಾಗ್ತದೆ. ಸುಮಾರು 18 ಕಿಲೋಮೀಟರ್ನವರೆಗೆ ವ್ಯಾಪಿಸ್ತದೆ. ಎಲ್ಲಿ? ಭೂಮಧ್ಯ ಪ್ರದೇಶದಲ್ಲಿ. ಮೂರನೆಯ ವಿಶೇಷತೆ, ಮೋಡಗಳ ರೂಪೀಕರಣ, ಮಳೆ, ಮಂಜು, ಗಾಳಿ, ಗುಡುಗು, ಮಿಂಚು ಮುಂತಾದಂತಹ ವಿದ್ಯಮಾನಗಳು ಈ ಪದರಿನಲ್ಲಿ, ಮಂಡಲದಲ್ಲಿ ಉಂಟಾಗ್ತದೆ. ಇನ್ನೊಂದು ವಿಶೇಷತೆ ಅಂತ ಹೇಳಿದರೆ, ಟ್ರೋಪೋಸ್ಫಿಯರ್ನಲ್ಲಿ ಪ್ರತಿ 165 ಮೀಟರ್ ಎತ್ತರಕ್ಕೆ ಹೋದ ಹಾಗೆ 1 ಡಿಗ್ರಿ ಸೆಲ್ಸಿಯಸ್ ಎಂಬ ಪ್ರಮಾಣದಲ್ಲಿ ಉಷ್ಣತೆಯು ಕಡಿಮೆಯಾಗುತ್ತದೆ. ಪ್ರತಿ 165 ಮೀಟರ್ ಹೋದಂತೆ 1 ಡಿಗ್ರಿ ಕಡಿಮೆ ಆಗ್ತದೆ. ಈ ಕ್ರಮಾಗತವಾದ ಉಷ್ಣತೆಯು ನಷ್ಟ ಆಗ್ತದೆ. ಇದನ್ನೇ ನಾವು ಕ್ರಮಾನುಗತವಾದ ತಾಪ ನಷ್ಟ ದರ ಅಂತ ಕರಿತೇವೆ. ಅಂದರೆ ಪ್ರತಿ 165 ಮೀಟರಿಗೆ 1 ಡಿಗ್ರಿಯಷ್ಟು ಉಷ್ಣತೆ ಕಡಿಮೆಯಾಗುವಂತಹ ಪ್ರಕ್ರಿಯೆ ಕ್ರಮಾನುಗತವಾದ ತಾಪ ನಷ್ಟ ದರ ಅಂತ ಕರೆಯಲ್ಪಡ್ತದೆ. ಟ್ರೋಪೋಸ್ಫಿಯರಿನ ಮೇಲ್ಭಾಗದಲ್ಲಿ ಸಂಕ್ರಮಣ ವಲಯವನ್ನು ಕಾಣ್ತಾ ಇದ್ದೇವೆ. ಅದನ್ನೇ ಟ್ರೋಪೋಪೋಸ್ ಅಂತ ಕರಿತೇವೆ. ಟ್ರೋಪೋಪೋಸ್ ಅಂತ ಕರಿತೇವೆ. ಇನ್ನೊಂದು ಪದರನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಅದುವೇ ಯಾವುದು? ಸ್ಟ್ರೆಟೋಸ್ಫಿಯರ್. ಸ್ಟ್ರೆಟೋಸ್ಫಿಯರ್ ಇದರ ವಿಶೇಷತೆಗಳು, ಟ್ರೋಪೋಪೋಸಿನಿಂದ ಆರಂಭಿಸಿ ಭೂಮಿಯಿಂದ ಸುಮಾರು 50 ಕಿಲೋಮೀಟರ್ ಎತ್ತರದವರೆಗೆ ವ್ಯಾಪಿಸಿಕೊಂಡಿದೆ. ಸ್ಟ್ರೆಟೋಸ್ಫಿಯರ್ನ ಕೆಳಭಾಗದಲ್ಲಿ ಎತ್ತರ ಹೆಚ್ಚಾದಂತೆ ಉಷ್ಣತೆಯಲ್ಲಿ ಬದಲಾವಣೆಯು ಅನುಭವಕ್ಕೆ ಬರುವುದಿಲ್ಲ. ಈ ವಲಯವನ್ನು ಸಮತಾಪ ವಲಯ ಅಂತ ಕರೀತೇವೆ. ಸ್ಟ್ರೆಟೋಸ್ಫಿಯರಿನ ಕೆಳಭಾಗದಲ್ಲಿ ಎತ್ತರ ಹೆಚ್ಚಾದಂತೆ ಉಷ್ಣತೆಯಲ್ಲಿ ಬದಲಾವಣೆ ಉಂಟಾಗುವುದಿಲ್ಲ. ಅದುವೇ ಸಮತಾಪ ವಲಯ ಅಂತ ಕರೆಯಲ್ಪಡ್ತದೆ. ಮೂರನೆಯ ವಿಶೇಷತೆ ಅಂತ ಹೇಳಿದರೆ, ಓಝೋನ್ ಪದರ ಹಾನಿಕಾರಕವಾದ ಅಲ್ಟ್ರಾವೈಲೆಟ್ ಕಿರಣಗಳನ್ನು ಹೀರಿಕೊಳ್ಳುವುದರ ಮೂಲಕ ಅದು ಭೂಮಿಗೆ ತಲುಪದಂತೆ ನಿಯಂತ್ರಿಸ್ತದೆ. ಇನ್ನೊಂದು ವಿಶೇಷತೆ, ಶುಭ್ರವಾದ ಆಕಾಶ ಮತ್ತು ಸ್ಥಿರವಾದ ವಾಯುವಿನ ಚಲನೆಯು ಜೆಟ್ ವಿಮಾನಗಳ ಸುಗಮವಾದ ಸಂಚಾರಕ್ಕೆ ಸಹಾಯಕವಾಗಿರ್ತದೆ. ಇನ್ನೊಂದು ವಿಶೇಷತೆಯನ್ನು ನಾವು ಕಾಣ್ತಾ ಇದ್ದೇವೆ. ಯಾವುದು? ಸ್ಟ್ರೆಟೋಸ್ಫಿಯರ್ನ ಮೇಲ್ಭಾಗದಲ್ಲಿರುವ ಸಂಕ್ರಮಣ ವಲಯ. ಅದುವೇ ಯಾವುದು? ಸ್ಟ್ರೆಟೋಪೋಸ್. ಸ್ಟ್ರೆಟೋಪೋಸ್. ಇದಿಷ್ಟು ವಿಶೇಷತೆಗಳು ಸ್ಟ್ರೆಟೋಸ್ಫಿಯರ್ನಲ್ಲಿ ನಾವು ಕಾಣ್ತೇವೆ. ಮೂರನೆಯ ಪದರು ಅಥವಾ ಮಂಡಲ ಅಂತ ಹೇಳಿದರೆ ಅದುವೇ ಮೆಸೋಸ್ಫಿಯರ್. ಭೂಮಿಯ ಮೇಲ್ಭಾಗದಲ್ಲಿ ಸುಮಾರು 50ರಿಂದ 80 ಕಿಲೋಮೀಟರ್ ಉನ್ನತಿಯವರೆಗೆ ವ್ಯಾಪಿಸಿಕೊಂಡಿರುವಂಥದ್ದು. ಇಲ್ಲಿ ಎತ್ತರಕ್ಕೆ ಹೋದ ಹಾಗೆ ಉಷ್ಣತೆಯು ಕಡಿಮೆಯಾಗುತ್ತದೆ. ಎತ್ತರಕ್ಕೆ ಹೋದ ಹಾಗೆ ಉಷ್ಣತೆಯು ಕಡಿಮೆಯಾಗುತ್ತದೆ. ವಾತಾವರಣದ ಕನಿಷ್ಠ ಉಷ್ಣತೆಯು ಮೆಸೋಪೋಸಿನಲ್ಲಿ ಅನುಭವಕ್ಕೆ ಬರ್ತದೆ. ಕನಿಷ್ಠ ಉಷ್ಣತೆಯು ಮೆಸೋಪೋಸಿನಲ್ಲಿ ಅನುಭವಕ್ಕೆ ಬರ್ತದೆ. ಉಲ್ಕೆಗಳು ಪತನಗೊಂಡು ಮೆಸೋಸ್ಫಿಯರಿಗೆ ತಲುಪುವಾಗ ಘರ್ಷಣೆಗೊಳಗಾಗಿ ಉರಿದು ಬೂದಿಯಾಗ್ತದೆ.
ಮೆಸೋಸ್ಪಿಯರ್ನ ಮೇಲ್ಭಾಗದಲ್ಲಿರುವ ಸಂಕ್ರಮಣ ವಲಯವನ್ನು ಮೆಸೋಪೋಸ್ ಅಂತ ಕರೀತೇವೆ. ಇದಿಷ್ಟು ವಿಚಾರಗಳು ಮೆಸೋಸ್ಪಿಯರ್ನ ಬಗ್ಗೆ. ಇನ್ನೊಂದು ಪದರನ್ನು ನಾವು ಕಾಣ್ತಾ ಇದ್ದೇವೆ, ಅದುವೇ ಥರ್ಮೋಸ್ಪಿಯರ್. ಸುಮಾರು 80ರಿಂದ 600 ಕಿಲೋಮೀಟರ್ವರೆಗೆ ವ್ಯಾಪಿಸಿಕೊಂಡಿರುವಂಥದ್ದು. ಎತ್ತರಕ್ಕೆ ಹೋದ ಹಾಗೆ ಉಷ್ಣತೆಯು ಗಣನೀಯವಾಗಿ ಹೆಚ್ಚಾಗ್ತದೆ. ಥರ್ಮೋಸ್ಪಿಯರ್ನ ಕೆಳಭಾಗವನ್ನು ಅಯನೋಸ್ಪಿಯರ್ ಅಂತ ಕರೀತೇವೆ. ಅಯನೋಸ್ಪಿಯರ್ ರೇಡಿಯೋ ಕಾರ್ಯಕ್ರಮಗಳ ದೀರ್ಘ ದೂರ ಪ್ರಸಾರಕ್ಕೆ ಸಹಕಾರಿ ಆಗ್ತದೆ. ಹೀಗೆ ಇದಿಷ್ಟು ವಿಚಾರಗಳನ್ನು ನಾವಿಲ್ಲಿ ಕಾಣೋದಕ್ಕೆ ಸಾಧ್ಯ ಆಗಿದೆ. ನಾವೀಗ ಕಲಿತಂತಹ ನೋಡಿದಂತಹ ವಾತಾವರಣದ ಪದರುಗಳ ವಿಶೇಷತೆಗಳನ್ನು ನಮಗೆ ಇಲ್ಲೊಂದು ಪಾಠ ಪುಸ್ತಕದ ಪುಟ ಸಂಖ್ಯೆ 117ರಲ್ಲಿ ಒಂದು ಪಟ್ಟಿಯಾಗಿ ಕೊಟ್ಟಿದ್ದಾರೆ. ಆ ಪಟ್ಟಿಯನ್ನು ನೋಡಿ ನೀವು ಸರಿಯಾದ್ದಕ್ಕೆ ಏನು ಮಾಡಬೇಕು, ರೈಟ್ ಮಾರ್ಕ್ ಹಾಕಿ ಆ ವರ್ಕ್ಶೀಟನ್ನು ಭರ್ತಿ ಮಾಡಬೇಕು. ಇದಿಷ್ಟು ವಿಚಾರಗಳು ಈ ಪಾಠ ಭಾಗದಲ್ಲಿ ಇರುವಂಥದ್ದು. ಮಕ್ಕಳೇ, ನಾವು ಈ ಪಾಠ ಭಾಗಗಳಿಗೆ ಸಂಬಂಧಿಸಿದ ಕೆಲವೊಂದು ಪ್ರಶ್ನೆಗಳನ್ನು ಗಮನಿಸುವ. ಅದಕ್ಕೆ ನೀವು ನಿಮ್ಮ ನೋಟ್ಸ್ ಪುಸ್ತಕದಲ್ಲಿ ಉತ್ತರವನ್ನು ಬರೀಬೇಕು. 1ನೇ ಪ್ರಶ್ನೆ ಬರ್ಕೊಳ್ಳಿ. ವಾತಾವರಣದಲ್ಲಿ ಅನಿಲಗಳ ಪ್ರಮಾಣವನ್ನು ನಿಯಂತ್ರಿಸುವುದರಲ್ಲಿ ಸಸ್ಯಗಳ ಪ್ರಾಧಾನ್ಯತೆ ಏನು? ವಾತಾವರಣದ ಅನಿಲಗಳ ಪ್ರಮಾಣವನ್ನು ನಿಯಂತ್ರಿಸುವುದರಲ್ಲಿ ಸಸ್ಯಗಳ ಪಾತ್ರ ಏನು? ಇನ್ನೊಂದು, ವಾತಾವರಣದ ಪ್ರಧಾನ ಅನಿಲಗಳೆಲ್ಲವೂ ಕೂಡ ಜೀವಿಗಳ ಮತ್ತು ಸಸ್ಯಗಳ ಅಸ್ತಿತ್ವಕ್ಕೆ ಸಹಾಯಕವಾಗಿದೆ. ಹೇಗೆ? ವಾತಾವರಣದ ಪ್ರಧಾನ ಅನಿಲಗಳೆಲ್ಲವೂ ಜೀವಿಗಳ ಮತ್ತು ಸಸ್ಯಗಳ ಅಸ್ತಿತ್ವಕ್ಕೆ ಸಹಾಯಕವಾಗಿದೆ. ಹೇಗೆ? ಇನ್ನೊಂದು ಪ್ರಶ್ನೆ, ವಾತಾವರಣದಲ್ಲಿ ಅಡಕವಾಗಿರುವ ಜಲದ ಪ್ರಮಾಣದ ಮೇಲೆ ಪ್ರಭಾವ ಬೀರುವ ಘಟಕಗಳು ಯಾವುವು? ವಾತಾವರಣದಲ್ಲಿ ಅಡಕವಾಗಿರುವ ಜಲದ ಪ್ರಮಾಣದ ಮೇಲೆ ಪ್ರಭಾವ ಬೀರುವ ಘಟಕಗಳು ಯಾವುವು? ಇನ್ನೊಂದು ಪ್ರಶ್ನೆ, ಹಸಿರು ಮನೆ ಪ್ರಭಾವ ಎಂದರೆ ಏನು? ಹಸಿರು ಮನೆ ಪ್ರಭಾವ ಎಂದರೆ ಏನು? ಜಾಗತಿಕ ತಾಪವು ಭೂಮಿಯಲ್ಲಿರುವ ಜೀವಜಾಲಗಳ ಅಸ್ತಿತ್ವಕ್ಕೆ ಬೆದರಿಕೆಯಾಗಿದೆ. ಹೇಗೆ? ಇನ್ನೊಂದು ಪ್ರಶ್ನೆ, ಸೂರ್ಯನಿಂದ ಬರುವ ಅತಿ ನೇರಳೆ ಕಿರಣಗಳು ಉಂಟು ಮಾಡುವ ದೋಷಗಳು ಯಾವುವು? ಸೂರ್ಯನಿಂದ ಬರುವ ಅತಿ ನೇರಳ ಕಿರಣಗಳು ಉಂಟು ಮಾಡುವ ದೋಷಗಳು ಯಾವುವು? ನೆಕ್ಸ್ಟ್, ವಾತಾವರಣದ ಪದರುಗಳು ಯಾವುವು? ಅವುಗಳ ವಿಶೇಷತೆಗಳನ್ನು ಪಟ್ಟಿ ಮಾಡಿರಿ. ಅವುಗಳ ವಿಶೇಷತೆಯನ್ನು ಪಟ್ಟಿ ಮಾಡಿರಿ. ವಾತಾವರಣದ
ಪದರುಗಳು ಯಾವುವು, ಅವುಗಳ ವಿಶೇಷತೆಯನ್ನು ಪಟ್ಟಿ ಮಾಡಿ. ಇದಿಷ್ಟು ನಿಮ್ಮ ನೋಟ್ಸ್ ಪುಸ್ತಕದಲ್ಲಿ ಬರೀಬೇಕು. ನಿಮಗೆಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇವತ್ತಿನ ತರಗತಿಯನ್ನು ಮುಕ್ತಾಯಗೊಳಿಸ್ತೇನೆ.